ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುತ್ತಾ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎರಡು ಮಹತ್ವದ ಸಭೆ ಇದೆ. ಒಂದು ಬೆಳಗ್ಗೆ 11 ಗಂಟೆಗೆ ಭದ್ರತೆಯ ಮೇಲಿನ ಸಂಪುಟ ಸಮಿತಿ ಸಭೆ ಅಂದರೆ CCS ಸಭೆ ನಡೆಯಲಿದೆ. ಪಹಲ್ಗಾಮ್ ದಾಳಿಯ ಬಳಿಕ ನಡೀತಿರುವಂತಹ ಎರಡನೆಯ ಸಭೆ CCS ಸಭೆ. ಇನ್ನು ನಾಳೆಯೇ ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಸಂಪುಟ ಸಮಿತಿಯ ಸಭೆ ಕೂಡ ನಡೆಯಲಿದೆ. ಎರಡು ಮಹತ್ವದ ಸಭೆಗಳು. ಈ ಎರಡು ಮಹತ್ವದ ಸಭೆಗಳಿಗೂ ಮುನ್ನ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಎರಡು ಮಹತ್ವದ ಪ್ರತ್ಯೇಕ ಸಭೆಗಳು ನಡೆದಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧಿಕೃತ ನಿವಾಸ ಲೋಕ ಕಲ್ಯಾಣ ಮಾರ್ಗದಲ್ಲಿ ನಡೆದಂತಹ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಜೊತೆಗೆ ಮೂರು ಸೇನೆಗಳ ಮುಖ್ಯಸ್ಥರು, ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಯ ಮೂರು ಸೇನೆಗಳ ಮುಖ್ಯಸ್ಥರು ಆ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ BSF ಗಡಿ ಭದ್ರತಾ ಪಡೆ, ಅಸ್ಸಾಂ ರೈಫಲ್ಸ್, NSG ನ್ಯಾಷನಲ್ ಸೆಕ್ಯೂರಿಟಿ ಕಮಾಂಡೋ ಸೆಕ್ಯೂರಿಟಿ ಗ್ರೂಪ್, CRPF ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ, CISF ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಗಳ ನಿರ್ದೇಶಕರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಇವತ್ತು ಪಾಲ್ಗೊಂಡಿದ್ದಾರೆ. ಸೊ ಎರಡು ಪ್ರತ್ಯೇಕ ಸಭೆಗಳಾಗಿರುವಂಥದ್ದು. ಇದರ ನಡುವೆ ಇವತ್ತು ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರ ನೇತೃತ್ವದಲ್ಲೂ ಕೂಡ ತುರ್ತು ಕ್ಯಾಬಿನೆಟ್ ಸಮಿತಿ ಸಭೆ ನಡೆದಿದೆ. ತುರ್ತು ಕ್ಯಾಬಿನೆಟ್ ಸಮಿತಿ ಸಭೆ ನಡೆದಿದೆ. ಯಾಕೆ ಈ ಎಲ್ಲ ಸಭೆಗಳು ಅತ್ಯಂತ ಮಹತ್ವವನ್ನು ಪಡ್ಕೊಂಡಿವೆ ಅಂತ ಹೇಳಿದ್ರೆ, ಸ್ವತಃ ಪಾಕಿಸ್ತಾನವೇ ಹೇಳಿಕೊಂಡಿದೆ, ಭಾರತ ನಮ್ಮ ಮೇಲೆ ಯುದ್ಧವನ್ನು ಮಾಡುವಂತಹ ಸಾಧ್ಯತೆ ಇದೆ ಅಂಥೇಳಿ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜ್ ಮೊಹಮ್ಮದ್ ಆಸಿಫ್ ಅವರು ಪ್ರಮುಖ ಸುದ್ದಿ ಸಂಸ್ಥೆ ರಾಯ್ಟರ್ಸ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಭಾರತ ನಮ್ಮ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆಗಳು ಅಧಿಕವಾಗಿವೆ, ಅನಿವಾರ್ಯ ಆಗಬಹುದು, ದಾಳಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವಂಥದ್ದು ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗದೇ ಇರಬಹುದು ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಪ್ರಮುಖ ಸುದ್ದಿ ಸಂಸ್ಥೆ ರಾಯ್ಟರ್ಸ್ಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಪಾಕ್ನ ರಕ್ಷಣಾ ಸಚಿವರು ಹೇಳಿದ್ದಾರೆ, ಪಾಕ್ನ ಮಿಲಿಟರಿ ಅಂದರೆ ಪಾಕ್ನ ಸೇನೆ ಈಗಾಗಲೇ ಪಾಕ್ನ ಪ್ರಧಾನಮಂತ್ರಿ ಜೊತೆಗೆ ಅಲ್ಲಿನ ರಕ್ಷಣಾ ಸಚಿವರಿಗೆ ವಿವರಣೆಯನ್ನು ಕೊಟ್ಟಿದೆ. ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡುವಂತಹ ಸಾಧ್ಯತೆ ಇದೆ, ಹೀಗಾಗಿ ಪಾಕಿಸ್ತಾನದ ಸೇನೆಯನ್ನು ಸನ್ನದ್ಧಗೊಳಿಸಲಾಗಿದೆ ಎನ್ನುವಂತಹ ಹೇಳಿಕೆಯನ್ನು ಸ್ವತಃ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜ್ ಮೊಹಮ್ಮದ್ ಆಸಿಫ್ ಅವರು ರಾಯ್ಟರ್ಸ್ಗೆ ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಪಾಕಿಸ್ತಾನದ ಎರಡು ಪ್ರಮುಖ TV ಚಾನಲ್ಗಳು ಜಿಯೋ ನ್ಯೂಸ್ ಮತ್ತು ಸಮಾ ಟಿವಿಗೆ ಕೊಟ್ಟಂಥ ಸಂದರ್ಶನದಲ್ಲೂ ಕೂಡ ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳಿದ್ದಾರೆ, 2-3 ದಿನಗಳು ಅಥವಾ 4-5 ದಿನಗಳಲ್ಲಿ ಎಲ್ಲವೂ ನಿರ್ಧಾರ ಆಗಲಿದೆ. ವಾರ್ ಲೂಮಿಂಗ್ ಅಂದರೆ ಭಾರತ ಪಾಕಿಸ್ತಾನ ಪ್ರದೇಶದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿಕೊಳ್ತಾ ಇದೆ. 2-3 ಅಥವಾ 4-5 ದಿನಗಳಲ್ಲಿ ನಿರ್ಧಾರ ಆಗಬಹುದು, ಯುದ್ಧ ಆದರೂ ಆಗಬಹುದು. ವಾರ್ ಲೂಮಿಂಗ್, ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ. 4-5 ದಿನಗಳಲ್ಲಿ ಯುದ್ಧ ಆಗದೆ ಹೋದರೆ, 4-5 ದಿನಗಳಲ್ಲಿ ಭಾರತದಿಂದ ದಾಳಿ ಆಗದೆ ಹೋದರೆ ಆಗ ಪರಿಸ್ಥಿತಿ ತಿಳಿಯಾಗಿದೆ. ಸದ್ಯದ ಮಟ್ಟಿಗೆ ಬಚಾವ್, ಸದ್ಯದ ಮಟ್ಟಿಗೆ ಏನೂ ಆಗಲ್ಲ ಅಂಥೇಳಿ ನಾವು ಭಾವಿಸಬಹುದು ಅಂಥೇಳಿ ಸ್ವತಃ ಪಾಕಿಸ್ತಾನದ ರಕ್ಷಣಾ ಸಚಿವರೇ ಪಾಕಿಸ್ತಾನದ ಮಾಧ್ಯಮಗಳು ಜೊತೆಗೆ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆ ರಾಯ್ಟರ್ಸ್ಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಹೇಳಿದ್ದಾರೆ. ಸೊ ಪಾಕಿಸ್ತಾನ ಮಾನಸಿಕವಾಗಿ ಸಿದ್ಧವಾಗಿದೆ ಯುದ್ಧವನ್ನು ಎದುರಿಸುವುದಕ್ಕೆ. ಅಂತಿಮ ಆಯ್ಕೆಯಾಗಿ ಫೈನಲ್ ಆಪ್ಷನ್ನ ರೂಪದಲ್ಲಿ ಒಂದು ವೇಳೆ ನಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ನಾವು ಅಣ್ವಸ್ತ್ರ ಬಳಕೆಗೂ ಕೂಡ ನಿರ್ಧಾರವನ್ನು ಮಾಡಬಹುದು ಎನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಯಾರೋ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಲ್ಲ ಇದು.
ಪಾಕ್ನ ರಕ್ಷಣಾ ಸಚಿವರು ಕೊಟ್ಟಿರುವಂಥ ಸ್ಟೇಟ್ಮೆಂಟು 2, 3, 4 ದಿನಗಳಲ್ಲಿ ದಾಳಿ ಆದರೆ ಆಗ್ಬೋದು. 4-5 ದಿನಗಳಲ್ಲಿ ಒಂದು ವೇಳೆ ದಾಳಿ ಆಗದೆ ಹೋದರೆ ಸದ್ಯಕ್ಕೆ ಬಚಾವ್ ಅಂತ ಅಂದುಕೊಳ್ಳಬಹುದು. ಅಂದರೆ ಪಾಸ್ ಆಗಿದೆ, ಟೆನ್ಷನ್ ಪಾಸ್ ಆಗಿದೆ. ದಿ ಸೇಮ್ ವರ್ಡನ್ನು ಯೂಸ್ ಮಾಡಿದ್ದಾರೆ ಪಾಕ್ನ ರಕ್ಷಣಾ ಸಚಿವರು. ಸೊ ಪಾಕಿಸ್ತಾನದಲ್ಲೂ ಕೂಡ ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿರುವಂಥದ್ದು. ಬಟ್ ಪಾಕಿಸ್ತಾನಕ್ಕೆ ಸದ್ಯಕ್ಕೆ ಇರ್ತಕ್ಕಂಥ ಹೋಪ್, ವಿಶ್ವಾಸ ಏನು ಅಂತ ಹೇಳಿದ್ರೆ, ನಮ್ಮ ದೋಸ್ತಿಗಳು ನಮ್ಮ ಪರವಾಗಿ ನಿಂತು ಭಾರತದ ಮೇಲೆ ಒತ್ತಡವನ್ನು ಹೇರಿ ನೀವು ಪಾಕಿಸ್ತಾನದ ಮೇಲೆ ಯಾವುದೇ ದಾಳಿಯನ್ನು ಕೈಗೊಳ್ಳಬೇಡಿ ಅಂಥೇಳಿ ಮನವೊಲಿಸಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ಪಾಕಿಸ್ತಾನ ಇದೆ. ಪಾಕಿಸ್ತಾನ ಅಮೆರಿಕದ ನಿರೀಕ್ಷೆಯಲ್ಲಿದೆ, ಪಾಕಿಸ್ತಾನ ಚೀನಾದ ನಿರೀಕ್ಷೆಯಲ್ಲಿದೆ, ಪಾಕಿಸ್ತಾನ ಸೌದಿ ಅರೇಬಿಯಾದ ನಿರೀಕ್ಷೆಯಲ್ಲಿದೆ, ಪಾಕಿಸ್ತಾನ ಇರಾನ್ನ ನಿರೀಕ್ಷೆಯಲ್ಲಿದೆ, ಪಾಕಿಸ್ತಾನ ಟರ್ಕಿಯ ನಿರೀಕ್ಷೆಯಲ್ಲಿದೆ. ಇವರಿಷ್ಟು ಜನ ಭಾರತದ ಮೇಲೆ ಒತ್ತಡವನ್ನು ಹೇರಿ, ರಾಜತಾಂತ್ರಿಕ ಒತ್ತಡವನ್ನು ಹೇರಿ ನಮ್ಮ ಮೇಲೆ ದಾಳಿಯನ್ನು ತಪ್ಪಿಸಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ಪಾಕಿಸ್ತಾನ ಇರುವಂಥದ್ದು. ಅಂದರೆ ಅವ್ರ ಮೇಲೆ ಭಾರತ ಅಂದರೆ ನಾವು ದಾಳಿ ಮಾಡಲ್ಲ ಎನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಯುದ್ಧ ಆದರೆ ಪಾಕಿಸ್ತಾನ ಸರ್ವನಾಶ ಆಗುತ್ತೆ ಈ ಸಲ. ಯುದ್ಧ ಅಂತ ಆದರೆ ಸ್ವತಃ ರಕ್ಷಣಾ ಸಚಿವರು ಹೇಳಿರುವ ಪ್ರಕಾರ ಅನಿವಾರ್ಯ ಸ್ಥಿತಿಯಲ್ಲಿ ಎನ್ನುವಂಥ ಪರಿಸ್ಥಿತಿಗೆ ಬಂದಿದೆ ಈಗ ಅಂತ, ಬಿಕಾಸ್ ಆಫ್ ಪಹಲ್ಗಾಮ್ನ ದಾಳಿಯ ಕಾರಣದಿಂದಾಗಿ. ಸೊ ನಾಳೆ ಮಹತ್ವದ ನಿರ್ಧಾರ ಹೊರ ಬಿದ್ದರೂ ಬೀಳಬಹುದು. ಜೊತೆಗೆ ಈಗಾಗಲೇ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ ದಾಳಿಯ ಬಳಿಕ 2 ಪ್ರಮುಖ ಕಾರ್ಯಾಚರಣೆ ನಡೀತಾ ಇತ್ತು, ಮಿಲಿಟರಿ ಕಾರ್ಯಾಚರಣೆ. ಆ ಮಿಲಿಟರಿ ಕಾರ್ಯಾಚರಣೆಯ ಜೊತೆಗೆ ಇವತ್ತು 2 ಹೊಸದಾಗಿ ಮಿಲಿಟರಿ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿರುವಂಥದ್ದು. ಭಾರತೀಯ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಜೊತೆಗೆ ಅರೆಸೇನಾ ಪಡೆಗಳು 3 ಜನ ಜಂಟಿಯಾಗಿ ಸೇರಿಕೊಂಡು ಈ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ. ದಕ್ಷಿಣ ಕಾಶ್ಮೀರದ ಭಾಗದಲ್ಲಿ ಈ ಕಾರ್ಯಾಚರಣೆ ತೀವ್ರಗೊಂಡಿರುವಂಥದ್ದು. ಕೆಲವೊಂದಿಷ್ಟು ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. ವಿಶೇಷವಾಗಿ ಈ 4 ಭಯೋತ್ಪಾದಕರು ಯಾರಿದ್ದಾರೆ ಪಹಲ್ಗಾಮ್ನಲ್ಲಿ ದಾಳಿಯನ್ನು ಮಾಡಿದ್ದಾರೆ ಅವರಿಗೋಸ್ಕರ ಹುಡುಕಾಟವನ್ನು ಮಾಡಲಾಗ್ತಿದೆ. ಅವರನ್ನು ಸದೆಬಡಿಬೇಕು, ಅವರನ್ನು ಹೊಡೆದು ಉರುಳಿಸಬೇಕು ಎನ್ನುವುದಕ್ಕಾಗಿ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಲಾಗಿರುವಂಥದ್ದು. ಸೊ ನಾಳೆಯ ಮಹತ್ವದ ಸಭೆಯಲ್ಲಿ ಭಾರತ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ ಎನ್ನುವಂತಹ ಕುತೂಹಲ ಎಲ್ಲರಿಗೂ ಇದೆ. ಸ್ವತಃ ಪಾಕಿಸ್ತಾನದ ರಕ್ಷಣಾ ಸಚಿವರೇ 2, 3, 4, 5 ಅಂತೇಳಿ ದಿನ ಲೆಕ್ಕ ಹಾಕಿಯೇ ಹೇಳಿರೋದ್ರಿಂದಾಗಿ ಭಾರತ ಸರ್ಕಾರ ಅಂದರೆ ನಮ್ಮ ಸರ್ಕಾರ ಪಾಕಿಸ್ತಾನದ ಮೇಲೆ ಯಾವ ಮಿಲಿಟರಿ ಕ್ರಮವನ್ನು ಕೈಗೊಳ್ಳುತ್ತೆ, ನಾಳೆ ಉತ್ತರ ಸಿಗಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.